ಫ್ರೆಂಡ್ಸ್, ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಪ್ರಥಮ PUC ವಿಷಯ ಕನ್ನಡ ಗದ್ಯ ಭಾಗ 6 ಮಹಾತ್ಮರ ಗುರು ಈ ಗದ್ಯ ಭಾಗಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಹಾಗೂ ಸಂದರ್ಭ ಸಹಿತ ವಿವರಣೆಯನ್ನು ನೋಡ್ತಾ ಸಾಗೋಣ ಬನ್ನಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದೆರಡು ವಾಕ್ಯದಲ್ಲಿ ಉತ್ತರಿಸಿ. ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದವರು ಯಾರು? ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದವರು ಕುದ್ಮಲ್ ರಂಗರಾವ್ ಅವರು. 2. ಬಡವರ ವಕೀಲರೆಂದೇ ಪ್ರಸಿದ್ಧರಾದವರು ಯಾರು? ಬಡವರ ವಕೀಲರೆಂದೇ ಪ್ರಸಿದ್ಧರಾದವರು ಕುದ್ಮಲ್ ರಂಗರಾವ್ ಅವರು. 3. ರಂಗರಾವ್ ಸ್ಥಾಪಿಸಿದ ಸಂಸ್ಥೆಯ ಹೆಸರೇನು? ರಂಗರಾವ್ ಸ್ಥಾಪಿಸಿದ ಸಂಸ್ಥೆಯ ಹೆಸರು DCM. 4. ರಂಗರಾವ್ ಕೈಗಾರಿಕಾ ತರಬೇತಿ ಶಾಲೆಯನ್ನು ಎಲ್ಲಿ ಸ್ಥಾಪಿಸಿದ್ದರು? ರಂಗರಾವ್ ಕೈಗಾರಿಕಾ ತರಬೇತಿಯ ಶಾಲೆಯನ್ನು ಶೇಡಿಗುಡ್ಡೆ ಎಂಬಲ್ಲಿ ಸ್ಥಾಪಿಸಿದ್ದರು. 5. ರಂಗರಾವ್ ಕೋರ್ಟ್ ಹಿಲ್ಸ್ನಲ್ಲಿ ಯಾವ ಸಂಘ ಸ್ಥಾಪಿಸಿದ್ದರು? ರಂಗರಾವ್ ಕೋರ್ಟ್ ಹಿಲ್ಸ್ನಲ್ಲಿ ಆದಿ ದ್ರಾವಿಡ್ ಸಹಕಾರ ಸಂಘ ಸ್ಥಾಪಿಸಿದ್ದರು. 6. ಸರ್ಕಾರ ರಂಗರಾವ್ ಅವರಿಗೆ ನೀಡಿದ ಬಿರುದು ಯಾವುದು? ಸರ್ಕಾರ ರಂಗರಾವ್ ಅವರಿಗೆ ರಾವ್ ಸಾಹೇಬ್ ಎಂಬ ಬಿರುದು ಕೊಟ್ಟಿತ್ತು. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. 1. ಸಾಮಾಜಿಕ ಸುಧಾರಣಾ ಚಳುವಳಿಯ ಮುಖ್ಯ ನಾಯಕರನ್ನು ಹೆಸರಿಸಿ. ಮಹಾತ್ಮ ಜ್ಯೋತಿಬಾ ಫುಲೆ, ಶಾಹು ಮಹಾರಾಜ್, ನಾರಾಯಣ ಗುರು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮಹಾತ್ಮ ಗಾಂಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಾದವರು. 2. ಮಂಗಳೂರು ಜಿಲ್ಲಾ ಕೋರ್ಟ್ನಲ್ಲಿ ನಡೆದ ಘಟನೆ ಯಾವುದು? 1888ರಲ್ಲಿ ಮಂಗಳೂರು ಜಿಲ್ಲಾ ಕೋರ್ಟ್ನಲ್ಲಿ ಬೆಂದೂರು ಬಾಬು ಎಂಬ ಅಸ್ಪೃಶ್ಯ ವ್ಯಕ್ತಿ ಕೋರ್ಟ್ನಲ್ಲಿ ಪೇದೆ ಕೆಲಸಕ್ಕಾಗಿ ಅರ್ಜಿ ಹಾಕಿದ್ದ. ಆತನನ್ನು ಆಗಿನ ಆಂಗ್ಲ ನ್ಯಾಯಾಧೀಶರು ಕೆಲಸಕ್ಕೆ ನೇಮಕ ಮಾಡಿಕೊಂಡರು. ಈ ವಿಷಯ ತಿಳಿದ ಕೆಲವರು ಒಟ್ಟಾಗಿ ಪ್ರತಿಭಟಿಸಿದರು. ನ್ಯಾಯಾಲಯವನ್ನು ಬಹಿಷ್ಕರಿಸಿದರು. ನ್ಯಾಯಾಧೀಶರಿಗೆ ಕೊಲೆ ಬೆದರಿಕೆ ಹಾಕಿದರು. ಇದನ್ನೆಲ್ಲ ಗಮನಿಸಿದ ರಂಗರಾವ್ ವಕೀಲ ವೃತ್ತಿಯನ್ನು ತ್ಯಜಿಸಿದರು. 3. ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು? ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರಕಾರಿ ನೌಕರರಿಗೆ ಸೇರಿ ನಮ್ಮೂರ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡಬೇಕು. ಆಗ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು. ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎಂದು ಅವರು ತಮ್ಮ ಸಮಾಧಿಯ ಮೇಲೆ ಬರೆದುಕೊಂಡಿದ್ದರು. 4. ರಂಗರಾವ್ ಪ್ರಾರಂಭಿಸಿದ ಹೆಣ್ಣು ಮಕ್ಕಳ ಹಾಸ್ಟೆಲ್ನಿಂದ ಉಂಟಾದ ಪ್ರಯೋಜನವೇನು? ದೂರದ ಹಳ್ಳಿಗಳಿಂದ ಬರುವ ಹೆಣ್ಣು ಮಕ್ಕಳಿಗಾಗಿ ನಗರದ ಶೇಡಿಗುಡ್ಡೆಯಲ್ಲಿ ಹಾಸ್ಟೆಲ್ ತೆರೆದರು. ಅಬಲೆಯರ ಮತ್ತು ವಿಧವೆಯರ ವಿದ್ಯಾಭ್ಯಾಸಕ್ಕಾಗಿಯೂ ಆಶ್ರಮಗಳನ್ನು ನಿರ್ಮಿಸಿದರು. ಆಶ್ರಮಗಳು ಎಲ್ಲ ರೀತಿಯ ಅನಾಥ ಮಹಿಳೆಯರಿಗೆ ಮುಕ್ತವಾಗಿದ್ದವು. ಅವರಿಗೆ ರಕ್ಷಣೆಯೂ ಸಿಗುತ್ತಿತ್ತು. ಜೀವನೋಪಾಯಕ್ಕಾಗಿ ವಿವಿಧ ವೃತ್ತಿಗಳ ತರಬೇತಿಯೂ ದೊರೆಯುತ್ತಿತ್ತು. 5. ರಂಗರಾವ್ ಅಂತರ್ಜಾತಿ ವಿವಾಹಕ್ಕೆ ನೀಡಿದ ಪ್ರೋತ್ಸಾಹ ಗಾಂಧಿ ಮೇಲೆ ಬೀರಿದ ಪ್ರಭಾವ ಏನು? ರಂಗರಾವ್ ಅವರು 1912ರಲ್ಲಿ ತಮ್ಮ ಮಗಳು ರಾಧಾಬಾಯಿಯನ್ನು ಮದ್ರಾಸ್ ಡಾ. ಸುಬ್ರಾಯನಿಗೆ ಕೊಡುವ ಮೂಲಕ ತಮ್ಮ ಕುಟುಂಬದಿಂದಲೇ ಅಂತರ್ಜಾತೀಯ ವಿವಾಹಕ್ಕೆ ಅವಕಾಶವನ್ನು ಒದಗಿಸಿದರು. ಈ ಮದುವೆಯ ಪೌರೋಹಿತ್ಯವನ್ನು ರಾಜಗೋಪಾಲಾಚಾರ್ಯ ವಹಿಸಿದ್ದರು. ಆಡಂಬರ ವಧುದಕ್ಷಿಣೆ, ವರದಕ್ಷಿಣೆ ದಂದು ವೆಚ್ಚಗಳಿಗೆ ಸಂಪೂರ್ಣ ಕಡಿವಾಣ ಹಾಕಿದರು. ಇದು ಗಾಂಧೀಜಿಯವರ ಗಮನವನ್ನು ಸೆಳೆದು ಪ್ರಭಾವ ಬೀರಿತು. ಮುಂದೆ ಗಾಂಧೀಜಿ ತಮ್ಮ ಮಗನಿಗೆ ರಾಜಾಜಿಯವರ ಮಗಳನ್ನು ಸೊಸೆಯಾಗಿ ತಂದುಕೊಂಡು ಅಂತರ್ಜಾತಿ ವಿವಾಹಕ್ಕೆ ಅವಕಾಶ ಒದಗಿಸಿದರು. 6. ರಂಗರಾವ್ ರಾಜಕೀಯ ಮೀಸಲಾತಿಗಾಗಿ ಹೇಗೆ ಪ್ರಯತ್ನಿಸಿದರು? ದಕ್ಷಿಣ ಕನ್ನಡ ಜಿಲ್ಲೆಯ ದಲಿತ ಸಮುದಾಯಕ್ಕೆ ರಾಜಕೀಯ ಮೀಸಲಾತಿ ಒದಗಿಸಿ ಕೊಟ್ಟ ಕೀರ್ತಿ ರಂಗರಾವ್ ಅವರಿಗೆ ಸಲ್ಲುತ್ತದೆ. ಜಿಲ್ಲಾ ಬೋರ್ಡ್ ಮತ್ತು ಪುರಸಭೆಗಳಲ್ಲಿ ದಲಿತ ಜನಾಂಗದ ಸದಸ್ಯರಿಗೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಲು ಹೋರಾಟಕ್ಕಿಳಿದರು. ಅವರ ಹೋರಾಟದ ಫಲವಾಗಿ ಅಂಗರ್ ಮಾಸ್ತರ್ ಮತ್ತು ಗೋವಿಂದ್ ಮಾಸ್ತರ್ ಎಂಬ ಇಬ್ಬರು ದಲಿತರು ಪ್ರಥಮ ಬಾರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಸದಸ್ಯರಾದರು. 7. DCM ಸಂಸ್ಥೆಗೆ ಯಾರು ಭೇಟಿ ನೀಡಿದ್ದರು? DCM ಸಂಸ್ಥೆಗೆ ಗುರುದೇವ್ ದೇವೇಂದ್ರನಾಥ್ ಟಾಗೋರ್, ದೀನಬಂಧು CN ಅಂಡ್ರಾಸ್, ಡಾ. ಅನಿ ಬೆಸೆಂಟ್, ಗೋಪಾಲಕೃಷ್ಣ ಗೋಖಲೆ,
ಮತ್ತು ಜಿ.ಕೆ. ದೇವದರ್ ಮೊದಲಾದವರು ಭೇಟಿ ನೀಡಿದರು. 8. ರಂಗರಾವ್ ತಮ್ಮ ಉಯಿಲಿನಲ್ಲಿ ಏನು ಬರೆದಿದ್ದರು? ಅಸ್ಪೃಶ್ಯ ಜನಾಂಗದಲ್ಲಿಯೇ ಅತಿಯಾಗಿ ಹಿಂದುಳಿದವರೆನಿಸಿದ ಜಾಡ್ ಮಾಲಿಗಳು ನನ್ನ ಪಾರ್ಥಿವ ಶರೀರಕ್ಕೆ ಶವ ಸಂಸ್ಕಾರ ಮಾಡಬೇಕು. ಆಗ ಮಾತ್ರ ನನಗೆ ಚಿರಶಾಂತಿ ದೊರೆಯುವುದು ಎಂದು ರಂಗರಾವ್ ಅವರು ತಮ್ಮ ವಿಲ್ನಲ್ಲಿ ಬರೆದುಕೊಂಡಿದ್ದರು. 9. ಗಾಂಧೀಜಿಯವರು ರಂಗರಾವ್ ಬಗ್ಗೆ ಏನು ಹೇಳಿದರು? ರಂಗರಾವ್ ಮಾಡಿದ ಸೇವೆ ಕಾರ್ಯಗಳನ್ನು ಕಂಡು ಅತ್ಯಂತ ಸಂತೋಷಗೊಂಡ ಸಂಜೆ ನಡೆದ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಪೂಜ್ಯ ರಂಗರಾವರಿಂದ ಸಾರ್ವಜನಿಕ ಸೇವಾನಿಷ್ಠೆಯನ್ನು ಮನದಾನಿಸಿಕೊಂಡೆ. ಅವರು ನಮಗೆ ಒಂದು ಉತ್ತಮ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದರು. ಅಸ್ಪೃಶ್ಯ ಜನಾಂಗದ ಪುನರುದ್ಧಾರ ಕಾರ್ಯದಲ್ಲಿ ಮುನ್ನಡೆದ ರಂಗರಾವ್ ನನಗೆ ಸ್ಫೂರ್ತಿ ಮಾರ್ಗದರ್ಶಕರು. ಅಸ್ಪೃಶ್ಯತಾ ನಿವಾರಣಾ ಕಾರ್ಯದಲ್ಲಿ ಕುದ್ಮಲ್ ರಂಗರಾವ್ ನಿಜವಾಗಿಯೂ ನನ್ನ ಗುರುಗಳು ಎಂದು ಘೋಷಿಸಿದರು. ಈ ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ. 1. ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ. ಆಯ್ಕೆ: ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಲೇಖಕರಾದ ಮುಗಳವಳ್ಳಿ ಕೇಶವಧರಣಿ ಅವರು ಬರೆದಿರುವ ಮಹಾತ್ಮರ ಗುರು ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಮಹಾತ್ಮರ ಗುರು ಎನಿಸಿದ್ದ ಕುದ್ಮಲ್ ರಂಗರಾವ್ ಅವರು ಭಾರತೀಯ ಸಮಾಜಕ್ಕೆ ಅಂಟಿದ್ದ ಕೆಟ್ಟ ಜಾಡ್ಯಗಳಾದ ಜಾತೀಯತೆ, ಅಸ್ಪೃಶ್ಯತೆ, ಜಾತಿ ದಬ್ಬಾಳಿಕೆ, ದೌರ್ಜನ್ಯಗಳ ವಿರುದ್ಧ ಹೋರಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ದಲಿತರ ಬಾಳಿನ ಬೆಳಕಾದವರು. ಅವರ ಸಮಾಜ ಸುಧಾರಣಾ ಕಾರ್ಯವನ್ನು ಪರಿಚಯಿಸುತ್ತಾ ಲೇಖಕರು ಅವರನ್ನು ದಲಿತರ ಬಾಳಿನ ನಂದಾದೀಪ ಎಂದಿದ್ದಾರೆ. ಸ್ವಾರಸ್ಯ: ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತೀಯತೆ, ಅಸ್ಪೃಶ್ಯತೆ ಅನಿಷ್ಟ ಪಿಡುಗುಗಳಾಗಿದ್ದು, ಈ ಜಾತೀಯತೆಯ ದಬ್ಬಾಳಿಕೆಯ ದೌರ್ಜನ್ಯಗಳನ್ನು ಮೆಟ್ಟಿ ನಿಲ್ಲಲು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾಜಿಕ ಸುಧಾರಣಾ ಚಳುವಳಿಯ ನಾಯಕತ್ವವನ್ನು ವಹಿಸಿದ್ದ ಕುದ್ಮಲ್ ರಂಗರಾವ್ ಅವರ ಸೇವಾ ವ್ಯಕ್ತಿತ್ವ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಆಗಿದ್ದಾರೆ ಎಂದು ಲೇಖಕರು ಹೇಳುವ ಮಾತುಗಳು ಸ್ವಾರಸ್ಯವಾಗಿವೆ. 2. ಪ್ರಗತಿಗೆ ವಿದ್ಯೆಯೇ ಮೂಲ. ಆಯ್ಕೆ ಮೇಲಿನಂತೆ. ಸಂದರ್ಭ: ಕುದ್ಮಲ್ ರಂಗರಾವ್ ಅವರು ಗೌತಮ್ ಬುದ್ಧ ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯಿಂದ ಪ್ರೇರಣೆಗೊಂಡು ದಲಿತರ ಶೋಷಿತರ ಉದ್ಧಾರದ ಕನಸು ಕಾಣುವಾಗ ದಲಿತ ಜನಾಂಗದ ಪ್ರಗತಿಗೆ ವಿದ್ಯೆಯೇ ಮೂಲ ಎಂಬುದನ್ನು ಮನಗಾಣಿಸಿಕೊಂಡು ದಲಿತ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ನೀಡುವ ಬಗ್ಗೆ ಚಿಂತಿಸಿದ್ದರು. ದಲಿತರ ಪ್ರಗತಿ ವಿದ್ಯೆಯಿಂದ ಮಾತ್ರ ಸಾಧ್ಯ ಎಂಬುದನ್ನು ಗುರುತಿಸಿಕೊಂಡರು ಎಂದು ಕವಿಗಳು ಹೇಳುವ ಮಾತುಗಳು ಸಂದರ್ಭವಾಗಿವೆ. ಸ್ವಾರಸ್ಯ: ಸಾರಸ್ವತ ಬ್ರಾಹ್ಮಣ ಸಮಾಜದ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ರಂಗರಾವ್ ಅವರ ದಲಿತ ವರ್ಗದ ಪ್ರಗತಿ ಪಥದಲ್ಲಿ ಮುಂದುವರಿದು ಸಮಾಜದ ಜೊತೆಗೆ ಹೆಜ್ಜೆ ಹಾಕಬೇಕೆಂದು ಚಿಂತಿಸಿದ ರಂಗರಾವ್ ಪ್ರಗತಿಗೆ ವಿದ್ಯೆಯೇ ಮೂಲ ಎಂದು ಸತ್ಯ ಹೇಳಿ ಪ್ರಗತಿಯ ವಿಚಾರಧಾರೆಗಳನ್ನು ದಲಿತರು ಮೈಗೂಡಿಸಿಕೊಂಡು ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕೆನ್ನುತ್ತಾರೆ. 3. ಜೀತದ ಕೆಲಸ ಯಾರು ಮಾಡುತ್ತಾರೆ? ಆಯ್ಕೆ ಮೇಲಿನಂತೆ. ಸಂದರ್ಭ: ದಲಿತರನ್ನು ವಿದ್ಯಾವಂತರನ್ನಾಗಿ ಮಾಡುವುದು ಮತ್ತು ಅವರ ಶ್ರೇಯಸ್ಸಿಗಾಗಿ ದುಡಿಯುವುದು ಹಿಂದಿನ ಕಾಲದ ಸಮಾಜದ ನಂಬಿಕೆಗೆ ವಿರೋಧವಾಗಿತ್ತು. ದಲಿತರು ವಿದ್ಯಾವಂತರಾಗಿ ಆರ್ಥಿಕವಾಗಿ ಪ್ರಗತಿಯನ್ನು ಹೊಂದಿದ್ದಾರೆ. ಜೀತದ ಕೆಲಸವನ್ನು ಯಾರು ಮಾಡುತ್ತಾರೋ ಎಂಬ ಭಯ ಮೇಲ್ವರ್ಗದವರದಾಗಿತ್ತು. ಹಾಗಾಗಿ ದಲಿತರಿಗೆ ಶಿಕ್ಷಣ ನೀಡುವುದನ್ನು ಅವರು ವಿರೋಧಿಸಿದರು. ಹಾಗಾಗಿ ಅವರ ಏಳಿಗೆಗಾಗಿ ರಂಗರಾವ್ ಅವರು ಡಿಸಿಎಂ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದರು ಎಂಬ ಲೇಖಕರ ಮಾತುಗಳು ಸಂದರ್ಭವಾಗಿವೆ. ಸ್ವಾರಸ್ಯ: ದಲಿತರನ್ನು ವಿದ್ಯಾವಂತರನ್ನಾಗಿ ಮಾಡುವುದು ಮತ್ತು ಅವರ ಶ್ರೇಯಸ್ಸಿಗಾಗಿ ದುಡಿಯುವುದು ಅಂದಿನ ಕಾಲದಲ್ಲಿ ಸಮಾಜದ ನಂಬಿಕೆಗೆ ವಿರೋಧವಾಗಿತ್ತು. ದಲಿತರು ವಿದ್ಯಾವಂತರ ಆದರೆ ಆರ್ಥಿಕವಾಗಿ ಪ್ರಗತಿ ಹೊಂದಿದರೆ ಜೀತದ ಕೆಲಸವನ್ನು ಯಾರು ಮಾಡುತ್ತಾರೆ ಎಂಬ ಭಯ ಸಮಾಜದಲ್ಲಿತ್ತು ಎಂಬ ವಾಸ್ತವ ಸತ್ಯವನ್ನು ಲೇಖಕರು ನೀಡಿ ಅದಕ್ಕಾಗಿ ದಲಿತರಿಗೆ ಶಿಕ್ಷಣ ನೀಡುವುದನ್ನು ಮುಂದುವರೆದ ಸಮಾಜ ವಿರೋಧಿಸುತ್ತಿತ್ತು ಎಂಬ ಕಟುಸತ್ಯ ಹೇಳುತ್ತಾರೆ. 4. ಅನ್ಯರ ಮನೆಯ ಅನ್ನಕ್ಕಿಂತ ಆತ್ಮಗೌರವದ ಗಂಜಿ ಊಟವೇ ದೊಡ್ಡದು. ಆಯ್ಕೆ ಮೇಲಿನಂತೆ. ಸಂದರ್ಭ: ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೀತದಿಂದ ನೂರಾರು ದಲಿತರನ್ನು ವಿಮೋಚನೆಗೊಳಿಸುವ ಕುದ್ಮಲ್ ರಂಗರಾವ್ ಅವರು ದಲಿತರ ವೃತ್ತಿ ಜೀವನ ಅವಲಂಬನೆಗೆ ಕೈಗಾರಿಕಾ ತರಬೇತಿ ಶಾಲೆಯನ್ನು ಪ್ರಾರಂಭಿಸಿದರು. ಬಡಗಿ, ನೇಕಾರಿಕೆ, ತೋಟಗಾರಿಕೆ, ಕಸೂತಿ, ರೇಷ್ಮೆ ಹುಳು ಸಾಗಾಣಿಕೆ ಮುಂತಾದವುಗಳ ತರಬೇತಿಯನ್ನು ದಲಿತರಿಗೆ ಕೊಡಿಸಿದರು. ಈ ಮೂಲಕ ದಲಿತರ ಸ್ವಾವಲಂಬಿ ಜೀವನಕ್ಕೆ ದಾರಿ ತೋರಿದ ರಂಗರಾವ್ ದಲಿತರಿಗೆ ಅನ್ಯರ ಮನೆಯ ಅನ್ನಕ್ಕಿಂತ ಆತ್ಮಗೌರವದ ಗಂಜಿಯ ಊಟವೇ ದೊಡ್ಡದು
ಎಂಬ ಅರಿವನ್ನು ಮೂಡಿಸಿದರು. ಸ್ವಾರಸ್ಯ: ರಂಗರಾವ್ ಅವರು ದಲಿತರಿಗೆ ವೃತ್ತಿಪರ ಶಿಕ್ಷಣ ನೀಡಲು ಶೆಡಿಗುಡ್ಡೆ ಎಂಬಲ್ಲಿ ಕೈಗಾರಿಕಾ ತರಬೇತಿ ಶಾಲೆಯನ್ನು ಪ್ರಾರಂಭಿಸಿದರು. ಜೀವ ಬೆದರಿಕೆ ಬಂದರೂ ಕುಗ್ಗದೆ ತಾವು ಸ್ಥಾಪಿಸಿದ ಡಿಸಿಎಂ ಮಿಷನ್ ಶಾಲೆಗಳಲ್ಲಿ ಕೈಗಾರಿಕಾ ತರಬೇತಿ ಕೇಂದ್ರಗಳಲ್ಲಿ ಬಡಗಿ, ನೇಕಾರಿಕೆ, ತೋಟಗಾರಿಕೆ, ಕಸೂತಿ, ರೇಷ್ಮೆ ಹುಳು ಸಾಗಾಣಿಕೆ ಇತ್ಯಾದಿ ವೃತ್ತಿಗಳನ್ನು ಅವಲಂಬಿಸಲು ಅಗತ್ಯವಾದ ತರಬೇತಿಯನ್ನು ದಲಿತರಿಗೆ ಕೊಡಿಸಿ ಸ್ವಾವಲಂಬಿ ಜೀವನಕ್ಕೆ ದಾರಿ ತೋರಿಸಿದರು ಎಂಬ ಲೇಖಕರ ಮಾತುಗಳು ತುಂಬ ಸ್ವಾರಸ್ಯವಾಗಿವೆ. 5. ರಸ್ತೆಯಿಂದ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು. ಆಯ್ಕೆ ಮೇಲಿನಂತೆ. ಸಂದರ್ಭ: ದಲಿತರ ಉದ್ಧಾರಕ್ಕಾಗಿ ಶ್ರಮಿಸಿದ ಫಲವಾಗಿ ಅವರು ತಮ್ಮ ಜಾತಿಯಿಂದಲೇ ಬಹಿಷ್ಕಾರಕ್ಕೆ ಗುರಿಯಾದರು. ಸಮಾಜದ ಅಪಮಾನ, ಅವಮಾನ, ಕಿರುಕುಳಗಳಿಗಾಗಿ ಜಗ್ಗದೆ ರಂಗರಾವ್ ಅವರ ಧೈರ್ಯ, ನಿಷ್ಠೆ ಮತ್ತಷ್ಟು ಬಲಿಷ್ಠವಾಗತೊಡಗಿತ್ತು. ಅವರು ತಮ್ಮ ಕನಸಿನಂತೆ ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ, ದೊಡ್ಡವರಾಗಿ, ಸರಕಾರಿ ನೌಕರರಿಗೆ ಸೇರಿ ನಮ್ಮೂರ ರಸ್ತೆಗಳಲ್ಲಿ ಕಾರಿನಲ್ಲಿ ಓಡಾಡಬೇಕು. ಆಗ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು. ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎಂದು ಹೇಳಿದರಂತೆ. ಅದನ್ನೇ ಅವರ ಸಮಾಧಿಯ ಮೇಲೆ ಬರೆಯಲಾಗಿತ್ತು ಎಂಬ ಲೇಖನ ಮಾತುಗಳು ಸಂದರ್ಭವಾಗಿವೆ. ಸ್ವಾರಸ್ಯ: ದಲಿತರ ಏಳಿಗೆ ವಿದ್ಯೆಯಿಂದ ಮಾತ್ರ ಸಾಧ್ಯ ಎಂಬುದನ್ನು ಅರಿತ ಕುದ್ಮಲ್ ರಂಗರಾವ್ ಅವರು ದಲಿತರ ಕುರಿತಾಗಿ ಒಂದು ಕನಸನ್ನು ಕಂಡಿದ್ದರು. ತನ್ನ ಡಿಸಿಎಂ ಶಾಲೆಯಲ್ಲಿ ಕಲಿತ ದಲಿತ ವರ್ಗದ ಮಕ್ಕಳು ದೊಡ್ಡವರಾಗಿ ಮುಂದೆ ಸರಕಾರಿ ನೌಕರಿಗಳಲ್ಲಿ ತಮ್ಮದೇ ಆದ ಸ್ವಂತ ಕಾರಿನಲ್ಲಿ ತನ್ನ ಊರಿನಲ್ಲಿ ಓಡಾಡಿದರೆ ಮಾತ್ರ ತಾನು ದಲಿತರಿಗಾಗಿ ಶ್ರಮಿಸಿದ್ದಕ್ಕೆ ಸಾರ್ಥಕ ಎಂಬ ಕವಿಗಳ ಆಡುವ ಮಾತುಗಳು ಇಲ್ಲಿ ಸ್ವಾರಸ್ಯವಾಗಿವೆ. 6. ರಂಗರಾವ್ ಅವರಿಂದ ಸಾರ್ವಜನಿಕ ಸೇವಾನಿಷ್ಠೆಯನ್ನು ಮನಗಾಣಿಸಿಕೊಂಡೆ. ಆಯ್ಕೆ ಮೇಲಿನಂತೆ. ಸಂದರ್ಭ: ಮಹಾತ್ಮ ಗಾಂಧೀಜಿಯವರು 1934 ಫೆಬ್ರವರಿ 24ರಂದು ಮಂಗಳೂರಿಗೆ ಬಂದಿದ್ದರು. ಆಗ ರಂಗರಾವ್ ಅವರ ಡಿಸಿಎಂ ಸಂಸ್ಥೆಗೆ ಭೇಟಿ ನೀಡಿದ ಅವರು ರಂಗರಾವ್ ಅವರು ಮಾಡಿದ ಸೇವಾ ಕಾರ್ಯಗಳನ್ನು ಕಣ್ಣಾರೆ ಕಂಡು ಅತ್ಯಂತ ಸಂತಸಪಟ್ಟರು. ಅಂದು ಸಂಜೆ ನಡೆದ ಸಾರ್ವಜನಿಕ ಸಭೆಯಲ್ಲಿ ಪೂಜ್ಯ ರಂಗರಾವ್ ಅವರಿಂದ ಸಾರ್ವಜನಿಕ ಸೇವಾನಿಷ್ಠೆಯನ್ನು ಮನದಾನಿಸಿಕೊಂಡೆ ಎಂದರು. ಮಾತ್ರವಲ್ಲದೆ ಅಸ್ಪೃಶ್ಯತೆ ನಿವಾರಣಾ ಕಾರ್ಯದಲ್ಲಿ ಕುದ್ಮಲ್ ರಂಗರಾವ್ ಅವರು ನಿಜವಾಗಿಯೂ ನನ್ನ ಗುರುಗಳು ಎಂದು ಘೋಷಿಸಿದರು ಎಂದು ಲೇಖಕರು ವಿವರಿಸುವ ಮಾತುಗಳು ಸಂದರ್ಭವಾಗಿವೆ. ಸ್ವಾರಸ್ಯ: ಕುದ್ಮಲ್ ರಂಗರಾವ್ ಅವರ ಸೇವಾ ಕಾರ್ಯಗಳನ್ನು ಕಣ್ಣಾರೆ ಕಂಡು ಪ್ರಶಂಸಿಸಿದ ಗಾಂಧೀಜಿಯವರು ಕುದ್ಮಲ್ ರಂಗರಾವ್ ಅವರನ್ನು ತಮ್ಮ ಗುರುಗಳೆಂದು ಸ್ವೀಕಾರ ಮಾಡಿದರು. ಅಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಯಂಕಾಲ ನಡೆದ ಸಾರ್ವಜನಿಕ ಸಭೆಯಲ್ಲಿ ಪೂಜ್ಯ ರಂಗರಾವ್ ಅವರಿಂದ ಸಾರ್ವಜನಿಕ ಸೇವಾನಿಷ್ಠೆಯನ್ನು ಮನಗಾಣಿಸಿಕೊಂಡೆ ಎಂದು ಮನಮೆಚ್ಚಿ ನುಡಿದರು ಎಂಬ ಮಾತುಗಳು ಸ್ವಾರಸ್ಯವಾಗಿವೆ. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. ರಂಗರಾವ್ ಅಸ್ಪೃಶ್ಯರ ಶಿಕ್ಷಣಕ್ಕಾಗಿ ನೀಡಿದ ಕೊಡುಗೆಯನ್ನು ವಿವರಿಸಿ. ರಂಗರಾವ್ ಅವರು ಪ್ರಗತಿಗೆ ವಿದ್ಯೆಯೇ ಮೂಲ ಎಂಬುದನ್ನು ನಂಬಿದ್ದರು. ಆದ್ದರಿಂದ ದಲಿತರಿಗೆ ಯಾವುದೇ ಶಾಲೆಗಳಲ್ಲಿ ಪ್ರವೇಶವಿರದ ಅಂದಿನ ಸಂದರ್ಭದಲ್ಲಿ ಶೋಷಿತ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ನೀಡಲು ಚಿಂತಿಸಿದ್ದರು. ಡಿಸಿಎಂ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಮಂಗಳೂರಿನ ಕಂಕನಾಡಿ, ಮುಲ್ಕಿ, ಬೇಳೂರು, ಉಡುಪಿ, ಬನಂಜೆ, ನೇಜಾರು, ಅತ್ತಾವರ, ಬಾಬಾಗುಡ್ಡದಡಲ್ ಕಾಡುಗಳಲ್ಲಿ ಉಚಿತ ಶಾಲೆಗಳನ್ನು ತೆರೆದರು. ಆ ಶಾಲೆಗಳಿಗೆ ಪಂಚಮ ಶಾಲೆಗಳೆಂದು ಕರೆದರು. ಶಾಲೆಯಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ ಮಾಡಿದರು. ಮಕ್ಕಳು ಶಾಲೆಗೆ ತಪ್ಪದೇ ಬರುವಂತೆ ಪ್ರೋತ್ಸಾಹಿಸಲು ದಿನಕ್ಕೆ 2 ಪೈಸೆಯಂತೆ ನಗದು ಪ್ರೋತ್ಸಾಹ ಧನವನ್ನು ದಲಿತ ಮಕ್ಕಳ ತಂದೆ ತಾಯಿಗೆ ನೀಡುತ್ತಿದ್ದರು. ದಲಿತರು ವೃತ್ತಿ ಆಧಾರಿತ ಜೀವನ ನಡೆಸಲು ಶೆಡೆಗುಡ್ಡೆ ಎಂಬಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಿದರು. 2. ರಂಗರಾವ್ ಅಸ್ಪೃಶ್ಯರನ್ನು ಶಿಕ್ಷಣ ಪಡೆಯಲು ಮನವೊಲಿಸಿದ ಬಗೆಯನ್ನು ತಿಳಿಸಿ. ರಂಗರಾವ್ ಅವರು ಶಾಲೆಗೆ ಬರುವ ಅಸ್ಪೃಶ್ಯ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿಸಿದ್ದರು. ಅಸ್ಪೃಶ್ಯರ ಮಕ್ಕಳ ತಪ್ಪದೇ ಶಾಲೆಗೆ ಬರುವಂತೆ ಅವರ ತಂದೆ ತಾಯಿಗಳಿಗೆ ದಿನಕ್ಕೆ 2 ಪೈಸೆಯಂತೆ ನಗದು ರೂಪದ ಪ್ರೋತ್ಸಾಹ ಧನವನ್ನು ದಲಿತ ಮಕ್ಕಳ ತಂದೆ ತಾಯಿಗಳಿಗೆ ನೀಡಿದ್ದರು. ಅಸ್ಪೃಶ್ಯರ ಮಕ್ಕಳ ಮೈಕೈಗಳನ್ನು ತಾವೇ ಸ್ವತಃ ತೊಳೆದು ಅವರನ್ನು ಶುಚಿಗೊಳಿಸಿದರು. ಅವರ ಜೊತೆಯಲ್ಲಿಯೇ ಕುಳಿತು ಊಟ ಮಾಡಿದರು. ಅಸ್ಪೃಶ್ಯರ ಹಟ್ಟಿಗಳಲ್ಲಿಯೇ ಮಲಗಿ ಅವರ ಮನಸ್ಸನ್ನು ಗೆದ್ದರು. ಮಕ್ಕಳನ್ನು ಶಾಲೆಗೆ ಸೇರಿಸುವಂತೆ ಪ್ರೀತಿಯಿಂದ ಮನವೊಲಿಸಿದರು. ಇದರ ಫಲವಾಗಿಯೇ ಜಿಲ್ಲೆಯಲ್ಲಿ ಬಹುಸಂಖ್ಯಾತ ದಲಿತ ಜನ ಸಮುದಾಯದ ಪ್ರತಿಭೆಗಳು ಬೆಳಕಿಗೆ ಬರತೊಡಗಿದವು. ಅವಕಾಶಗಳು ಸಿಕ್ಕರೆ ದಲಿತರು ಉನ್ನತ ಹುದ್ದೆಗೆ ಏರಬಹುದೆಂಬುದನ್ನು ನಿರೂಪಿಸಿದರು. 3. ರಂಗರಾವ್ ಅವರ ಸಾಮಾಜಿಕ ಸುಧಾರಣೆಯ ಕೊಡುಗೆಗಳೇನು? ದಕ್ಷಿಣ ಕನ್ನಡ ಜಿಲ್ಲೆಯ
ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಬೆಳಗಿದ ಕುದ್ಮನ್ ರಂಗರಾವ್ ಅವರ ಸಾಮಾಜಿಕ ಸುಧಾರಣಾ ಕಾರ್ಯವು ಮಾದರಿಯಾದದ್ದು. ಅವರು ದಲಿತರ ಉದ್ಧಾರಕ್ಕಾಗಿ DCM ಸಂಸ್ಥೆಯನ್ನು ಸ್ಥಾಪಿಸಿ ಜಿಲ್ಲೆಯಲ್ಲಿ ಪಂಚಮ ಶಾಲೆಗಳನ್ನು ತೆರೆದರು. ದಲಿತ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡಿದ ಅಲ್ಲದೆ ಹಳ್ಳಿಯಿಂದ ಬರುವ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ತೆರೆದರು. ವಿಧವೆಯರು ಮತ್ತು ದೇವದಾಸಿಯರ ಪುನರ್ವಿವಾಹ ಮಾಡಿದರು. ಅವರಿಗಾಗಿ ಅಭಿಲಾಶ್ರೀ ಆಶ್ರಮಗಳನ್ನು ಆರಂಭಿಸಿದರು. ನೂರಾರು ಜೀತದಾಳುಗಳಿಗೆ ವಿಮೋಚನೆ ನೀಡಿದರು. ದಲಿತರ ಸ್ವಾವಲಂಬಿ ಜೀವನಕ್ಕೆ ಅವಕಾಶ ಕಲ್ಪಿಸಲು ಕೈಗಾರಿಕಾ ತರಬೇತಿ ಶಾಲೆಗಳನ್ನು ಪ್ರಾರಂಭಿಸಿದರು. ಕೊರಗ್ ಜನಾಂಗದವರಿಗೆ ಕೋಟ್ ಗುಡ್ಡೆ ಬಳಿ ಸಾಲು ಮನೆಗಳನ್ನು ಕಟ್ಟಿಸಿ ಕೊಟ್ಟರು. ಅಲ್ಲದೆ ದಲಿತರಿಗಾಗಿ ಆದಿ ದ್ರಾವಿಡ ಸಹಕಾರ ಸಂಘವನ್ನು ಸ್ಥಾಪಿಸಿದರು. ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.